ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು 3 ಜೂನ್ಗೆ ನಮ್ಮ RCBಯ ತಂಡ IPL 2025ರ ಫೈನಲ್ ಅನ್ನು ಆಡಲಿದ್ದು, ಇದಕ್ಕಿಂತ ಮುಂಚೆ ಈಗಾಗಲೇ ನಮ್ಮ ತಂಡ ಅಹಮದಾಬಾದ್ ಅನ್ನು ತಲುಪಿದ್ದು ತನ್ನ ಮೊದಲನೆಯ ಪ್ರಾಕ್ಟೀಸ್ ಸೆಷನ್ ಅನ್ನು ಆರಂಭಿಸಿದೆ. ಹೌದು, ಇವತ್ತು ನಮ್ಮ RCB ಅಹಮದಾಬಾದ್ ಅಲ್ಲಿ ಪ್ರಾಕ್ಟೀಸ್ ಸೆಷನ್ ಇದ್ದು, ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಹೇಳುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಮೊದಲಿಗೆ ನಮಗೆ ಇವತ್ತು ನಡೆದ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಟಿಮ್ ಡೇವಿಡ್ ಅವರು ನೋಡಲಿಕ್ಕೆ ಸಿಕ್ಕಿದ್ದರು. ಹೌದು, ಟಿಮ್ ಡೇವಿಡ್ ಅವರು ಇಂಜರಿ ಸಮಸ್ಯೆಯಿಂದ ಕಳೆದ 2 ಪಂದ್ಯಗಳನ್ನು ಮಿಸ್ ಮಾಡಿದ್ದರು. ಆದರೆ ಈಗ ಇವರು ಫುಲ್ ಆಗಿ ಫಿಟ್ ಆಗಿದ್ದು ಇವತ್ತಿನ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ನಡೆಸಿದ್ದು ಬರೋಬ್ಬರಿ 10 ರಿಂದ 15 ಸಿಕ್ಸ್ ಅನ್ನು ಹೊಡೆದರು. ನಂತರ ಜಾಕೋಬ್ ಬೆಥೆಲ್ಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಿರುವ ನ್ಯೂಜಿಲೆಂಡ್ ಟಿಮ್ ಶೆಫರ್ಡ್ ಅವರು ಕೂಡ ಒಂದು ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಇವರು ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದು ಒಬ್ಬ ಅಗ್ರೆಸಿವ್ ಬ್ಯಾಟರ್ ಅಂತಾನೆ ಹೇಳಬಹುದು. ಆದರೆ ಇವರಿಗೆ ಇಲ್ಲಿ RCB ಪ್ಲೇಯಿಂಗ್ ಚಾನ್ಸ್ ಸಿಗೋದು ತುಂಬಾನೇ ಡೌಟ್. ನಂತರ ನಮ್ಮ ಬೌಲರ್ ಆದ ಜಾಸ್ ಹೆಜಲ್ವುಡ್ ಅವರು ಕೂಡ ಇವತ್ತಿನ ಪ್ರಾಕ್ಟೀಸ್ ಸೆಷನ್ ಅನ್ನು ಜಾಯಿನ್ ಆಗಿದ್ದು ಇವರು ಕೂಡ ಒಂದು 3 ರಿಂದ 4 ಓವರ್ಗಳಷ್ಟು ಬೌಲಿಂಗ್ ಅನ್ನು ಮಾಡಿದರು. ಇವರು ಕೂಡ ಇಲ್ಲಿ ಉತ್ತಮವಾದ ಲೈನ್ ಲೆಂತ್ ಅಲ್ಲಿ ಬೌಲಿಂಗ್ ಮಾಡ್ತಾ ಇದ್ದು ಫೈನಲ್ ಅಲ್ಲಿ ಧೂಳೆಬ್ಬಿಸುವ ಎಲ್ಲಾ ಸಾಧ್ಯತೆಗಳು ಇದೆ. ನಂತರ ನಮ್ಮ ಉಳಿದ ಬೌಲರ್ಸ್ ಗಳಾದ ಭುವನೇಶ್ವರ್ ಕುಮಾರ್, ಎಸ್ ದಯಾಲ್ ಮತ್ತು ನುವಾನ್ ತುಷಾರ್ ಅವರು ಕೂಡ ಪ್ರಾಕ್ಟೀಸ್ ಅನ್ನು ನಡೆಸಿದರು. ಹಾಗೆ ಇನ್ನೊಂದು ಕಡೆಯಲ್ಲಿ ನಮ್ಮ ಬ್ಯಾಟರ್ಸ್ ಗಳಾದ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಮತ್ತು ರಜತ್ ಪಡಿದಾರ್ ಅವರು ಕೂಡ ಪ್ರಾಕ್ಟೀಸ್ ಅನ್ನು ನಡೆಸಿದ್ದು ಎಲ್ಲರೂ ಒಂದು ತುಂಬಾನೇ ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಆದರೆ ಈಗಾಗಲೇ ಅಹಮದಾಬಾದ್ ಅಲ್ಲಿ ನಡೆಯಲಿರುವ ಫೈನಲ್ ನಿಂದ ಒಂದು ಚಿಕ್ಕ ಬ್ಯಾಡ್ ನ್ಯೂಸ್ ಕೇಳಲಿಕ್ಕೆ ಸಿಗ್ತಾ ಇದೆ. ಹೌದು, ಅಹಮದಾಬಾದ್ ಅಲ್ಲಿ 3 ಜೂನ್ಗೆ ಸ್ವಲ್ಪ ಮಳೆಯಾಗುವ ಸಾಧ್ಯತೆ ಇದ್ದು ನಾವೆಲ್ಲರೂ ಇಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಫೈನಲ್ಸ್ ಯಾವುದೇ ಒಂದು ಮಳೆ ಬರದೇ ಇರಲಿ ಅಂತ. ಇದು ಆಗಿತ್ತು ನಮ್ಮ RCBಯ ತಂಡದ ಲೇಟೆಸ್ಟ್ ಅಪ್ಡೇಟ್. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.